So students, welcome back. So in today's video we will see errors. So how many types of errors are there and what type of errors is used for calculation for your lab purpose or for your calculation purpose. Okay, so that's why I have completely made a separate video for the errors because it is a very important topic in this chapter. ಸೊ ಲೆಟ್ ಅಸ್ ಸಿ ವಾಟ್ ಈಸ್ ಎರರ್. ಸೊ ಎರರ್ ಅಂದ್ರೆ ಏನು, ಈ ವಿಡಿಯೋ ಒಳಗೆ ನಾವು ಎರರ್ ಅಂತ ತಿಳ್ಕೊಬೇಕು. ಎರರ್ ಅಂದರೆ ಮಿಸ್ಟೇಕ್, ಫಾಲ್ಟ್. ಓಕೆ, ಸೊ ಯಾವುದೇ ಎರಡು ಮೆಷರ್ಮೆಂಟ್ ತೊಗೊಂಡ್ರೆ, ಸೊ ಯಾವುದೇ ಒಂದು ಕ್ಯಾಲ್ಕುಲೇಷನ್ ಮಾಡಿದಾಗ ಅದು ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇರ್ತೈತಿ. ಆ ಸ್ಟ್ಯಾಂಡರ್ಡ್ ವ್ಯಾಲ್ಯೂವನ್ನು ನಾವು ಏನು ಮೆಷರ್ಮೆಂಟ್ ಮಾಡ್ತೀವಿ ಅವೆರಡೂ ಮೈನಸ್ ಮಾಡಿದಾಗ, ಸಬ್ಟ್ರ್ಯಾಕ್ಟ್ ಮಾಡಿದಾಗ, ಅಥವಾ ನಾವು ಎರಡೂ ಡಿಫ್ರೆನ್ಸ್ ತೊಗೊಂಡಾಗ ಅದು ಏನು ನಮ್ಗೆ ಪ್ಲಸ್ ಇರಲಿ ಅಥವಾ ಮೈನಸ್ನಾಗಿರಲಿ, ಅದಕ್ಕೇನಂತೀವಿ ನಾವು ಎರರ್ ಅಂತ ಹೇಳ್ತೀವಿ. ಅಂದ್ರೆ ಮಿಸ್ಟೇಕ್ ಆಗಿರುವುದು. ಸೊ ಇದ್ರೊಳಗೆ ಎರಡು ಥರ ಎರರ್ ಇರ್ತಾವೆ, ಕ್ಲಾಸಿಫೈ ಮಾಡಿರ್ತೀವಿ. ಒಂದು ಸಿಸ್ಟಮ್ಯಾಟಿಕ್ ಎರರ್, ಇನ್ನೂ ಒಂದು random error. So there are two types of errors. One is known as the systematic error and the other one is known as the random error. So basically error ಒಳಗೆ ಎರಡು ಥರ ಇರ್ತಾವೆ. ಓಕೆ, ಸಿಸ್ಟಮ್ಯಾಟಿಕ್ ಎರರ್ ಮತ್ತು random error. ಸಿಸ್ಟಮ್ಯಾಟಿಕ್ ಎರರ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಸೊ ಲೆಟ್ us see what is meant by systematic error. In these errors are those that tend to be in one direction, either positive or negative. Some of the systematic errors are instrumental error, imperfection in experimental technique or procedure, personal error. ಓಕೆ, ಸೊ ಇದ್ರೊಳಗೆ ಮೂರು ಥರ ಇರ್ತಾವೆ ಸಿಸ್ಟಮ್ಯಾಟಿಕ್ ಒಳಗೆ. ಅಂದರೆ ಸಿಸ್ಟಮ್ಯಾಟಿಕ್ ಅಂದ್ರೇನೆ ಆ ಸಿಸ್ಟಮ್ನಿಂದ ಎರರ್ ಕಾಸ್ ಆಗಿದ್ದು. ಅದು ನಮ್ಮದು ಎಕ್ಸ್ಪೆರಿಮೆಂಟ್ ಪ್ರೊಸೀಜರ್ ಇರ್ಬೋದು ಅಥವಾ ಇನ್ಸ್ಟ್ರೂಮೆಂಟ್ ಒಳಗೆ ಫಾಲ್ಟ್ ಇರ್ಬೋದು. ಓಕೆ, ಅಥವಾ ಇನ್ನೂ ಒಂದು ಏನು ನೋಡಿದ್ವಿ, ಪರ್ಸ್ನಲ್ ಎರರ್. ಪರ್ಸ್ನಲ್ ಎರರ್ ಅಂದರೆ ಇಲ್ಲಿ ಪ್ಯಾರಲ್ಯಾಕ್ಸ್ ಎರರ್. ಓಕೆ, ಸೊ ಇನ್ಸ್ಟ್ರೂಮೆಂಟಲ್ ಎರರ್ ಅಂದ್ರೇನು, ಇನ್ಸ್ಟ್ರೂಮೆಂಟ್ನಾಗೆ ಫಾಲ್ಟ್ ಇರುವುದು ಕ್ಯಾಲಿಬ್ರೇಷನ್ ಒಳಗೆ. ಸೊ ಲೆಟ್ us see ವಾಟ್ ಇಸ್ ದಿಸ್. ಅಂದ್ರೆ ಇದು ಸಿಸ್ಟಮ್ಯಾಟಿಕ್ ಎರರ್ ಒಳಗೆ ಒಂದೇ ಡೈರೆಕ್ಷನ್ನಾಗ ಇರ್ತೈತಿ. ಒಂದು ಪಾಸಿಟಿವ್ ಎರರ್ ಆಗ್ಬೋದು, ಪ್ಲಸ್ ಆ್ಯಡ್ ಹಾಕ್ಕೊಂತ ಹೋಗ್ಬೋದು, ಅಥವಾ ನೆಗೆಟಿವ್ ಒಳಗೆ ಬರ್ಬೋದು. ಈ ಥರ ಒಂದೇ ಡೈರೆಕ್ಷನ್. ಇಲ್ಲಿ ಪ್ಲಸ್ ಒಂದು ಸರಿ ಪ್ಲಸ್, ಒಂದು ಸರಿ ಮೈನಸ್, ಹಂಗಿರೋದಿಲ್ಲ ಆಪ್ಷನ್. ಇದ್ರೊಳಗೆ ಒಂದು ಡೈರೆಕ್ಷನ್, ಅದು ಪ್ಲಸ್ಸರ ಆಗ್ಬೋದು, ಆ್ಯಡಪ್ಪರ ಆಗ್ಬೋದು, ಅಥವಾ ಮೈನಸ್ ನೆಗೆಟಿವ್ನಾಗರ ಹೋಗ್ಬೋದು. ಓಕೆ, ಸೊ ಇದಕ್ಕೇನಂತೀವಿ ನಾವು, ಸಿಸ್ಟಮ್ಯಾಟಿಕ್ ಎರರ್ ಅಂತೀವಿ. ಒಂದು ಸಿಸ್ಟಮ್ಯಾಟಿಕ್ ವೇನಾಗ ಹೋಗೋದು. ಎರರ್ ಒಳಗೂ ಸಿಸ್ಟಮ್ಯಾಟಿಕ್ ವೇನಾಗೆ ಹೋಗೋದು ಅದನ್ನು. ಹೌದಾ? ಓಕೆ, ಸೊ ಇಲ್ಲಿ ಇನ್ಸ್ಟ್ರೂಮೆಂಟಲ್ ಎರರ್. These errors arise due to imperfect design or calibration of the measuring instrument. Zero error, temperature graduation of a thermometer. Okay, ಸೊ ಇಲ್ಲಿ ಇನ್ಸ್ಟ್ರೂಮೆಂಟಲ್ ಎರರ್ ಅಂದ್ರೆ ನಾವು ಯಾವ ಇನ್ಸ್ಟ್ರೂಮೆಂಟ್ ತೊಗೊಂಡು ನಾವು ಮೆಷರ್ಮೆಂಟ್ ಮಾಡಕತ್ತೀವಿ ಅದ ಎರರ್, ಅದ್ರಾಗೆ ಫಾಲ್ಟ್ ಇತ್ತಂದ್ರೆ ಏನು ಮಾಡಕ್ಕೆ ಬರೋದಿಲ್ಲ. ಹೌದಿಲ್ಲ? ಅನ್ಲೆಸ್ ವಿ ನೋ ವಾಟ್ ಈಸ್ ದ ಫಾಲ್ಟ್ ಇನ್ ದ್ಯಾಟ್ ಇನ್ಸ್ಟ್ರೂಮೆಂಟ್. ಓಕೆ, ಸೊ ಇಲ್ಲಿ ನೀವು ನಿಮ್ದು ಲ್ಯಾಬ್ನಾಗ ನಾವು ಸ್ಟಾರ್ಟಿಂಗ್ ಏನು ಕಲಿಸ್ತೀವಂದ್ರೆ ಝೀರೋ ಎರರ್ ಅಂತ ಕಲಿಸ್ತೀವಿ. ಸೊ ಝೀರೋ ಎರರ್ ಅಂದ್ರೇನು, ಈಗ ನಿಮ್ದು ಒಂದು ಸ್ಕೇಲ್ ಅಂತ ತಿಳ್ಕೊಳ್ರಿ. ಸೊ ಫಾರ್ ಎಕ್ಸಾಂಪಲ್, ಈಗ ವರ್ನಿಯರ್ ಒಳಗೆ ಇದು ಒಂದು ವರ್ನಿಯರ್ ಕ್ಯಾಲಿಪಸ್ ಅಂತ ಹೇಳಿ ಒಂದು ಇನ್ಸ್ಟ್ರೂಮೆಂಟ್ ಇರ್ತೈತಿ. ಇದು ನಾರ್ಮಲ್, ಅದ್ರದ್ದು ನಾರ್ಮಲ್ ಸ್ಕೇಲ್ ಸೆಂಟಿಮೀಟರ್ ಒಳಗೆ. ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ.
0 ಇದು ಇವು ಮಿಲಿಮೀಟರ್, ಇಲ್ಲಿ 1 ಸೆಂಟಿಮೀಟರ್ ಅಂತ ಬರ್ತದೆ. ಇದ್ರ ಮೇಲ್ಗಡೆ ಇನ್ನೂ ಒಂದು ವರ್ನಿಯರ್ ಕ್ಯಾಲಿಬ್ರೇಷನ್ ಅಂತ ಇರ್ತೈತಿ. ಅದ್ರೊಳಗೂ ಮತ್ತೆ ಇಲ್ಲಿ 0 to 10 ಡಿವಿಷನ್ ಇರ್ತಾವೆ ಇಲ್ಲಿ. ಇದು 0 ಎರರ್ ಅಂತ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಇದ್ರದ್ದು 0 ವರ್ನಿಯರ್ದು 0 ಮತ್ತು ಇದು ಮೇನ್ ಸ್ಕೇಲ್. ಇದಕ್ಕೆ ಏನಂತೀವಿ ನಾವು? ಮೇನ್ ಸ್ಕೇಲ್. ಇದು ಕಂಪ್ಲೀಟ್ ಅಪ್ಯಾರಟಸ್, ಇದಕ್ಕೆ ವರ್ನಿಯರ್ ಕ್ಯಾಲಿಪರ್ಸೇ ಇದೆ. ಓಕೆ. ಆದ್ರೆ ಈ ದೊಡ್ಡದು ಏನೈತಲ್ಲ ಪಟ್ಟಿ, ಇದಕ್ಕೆ ಏನಂತೀವಿ? ಮೇನ್ ಸ್ಕೇಲ್ ಅಂತೀವಿ. ಇದು ಮೇಲ್ಗಡೆದು ಏನೈತಲ್ಲ ಸ್ಮಾಲ್ ಒನ್, ಇದಕ್ಕೆ ವರ್ನಿಯರ್ ಸ್ಕೇಲ್ ಅಂತೀವಿ. ಇವೆರಡೂ ಕೂಡ್ಸೇನ ನಮಗೆ ಏನಂತೀವಿ ನಾವು? ಇದಕ್ಕೆ ವರ್ನಿಯರ್ ಕ್ಯಾಲಿಪರ್ಸ್ ಅಂತೀವಿ. ಓಕೆ. ಸೊ ಈಗ ಈ ಮೇನ್ ಸ್ಕೇಲಿಂದ 0 ಮತ್ತು ಇದು ವರ್ನಿಯರ್ದು 0 ಎರಡು ಒಂದು ಲೈನ್ನಾಗ, ಇದು ಮೇನ್ ಸ್ಕೇಲಿನ 0, ಇದು ಮೇಲ್ಗಡೆ ವರ್ನಿಯರ್ದು 0, ಈ ಥರ ಜಾಯಿನ್ ಆದಂಗೆ ಕಾಣಿಸ್ಬೇಕು ನಮಗೆ. ಹಂಗಂದ್ರೆ 0 ಎರರ್ 0 ಐತೆ ಅಂಥೇಳಿ ಅರ್ಥ. 0 ಎರರ್ ಈಸ್ ಈಕ್ವಲ್ ಟು 0. ಈಗ ನೋಡ್ರಿ, ಇಲ್ಲಿ ನಾ ಏನು ಹೆಂಗೆ ಇಳಿಸೀನಿ? ಇದು 0 ಸ್ವಲ್ಪ ಮುಂದೆ ಹೋಗೈತಿ. ಈ ವರ್ನಿಯರ್ದು 0 ಏನೈತೆ ಸ್ವಲ್ಪ ಹಿಂದ್ಗಡೆ ಐತಿ. ಹಂಗಂದ್ರೆ ಇದು ಮೇನ್ ಸ್ಕೇಲಿಂದ 0, ಇದು ವರ್ನಿಯರ್ದು 0. ಹೌದಾ? ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಡಿಫ್ರೆನ್ಸ್ ಬಂದೈತೆ ನೋಡ್ರಿ ಇಲ್ಲಿ. ಅದಕ್ಕೆ ಇದು ಡಿಫ್ರೆನ್ಸ್ ಏನೈತಲ್ಲ, ಇದು ಮಿಸ್ಟೇಕ್ ಏನೈತಲ್ಲ, ಇದಕ್ಕೇನಂತೀವಿ ನಾವು? 0 ಎರರ್ ಅಂತೀವಿ. ಓಕೆ. ಇದ್ರೊಳಗೆ ಮತ್ತೆ 2 ಥರದ, ಅದು ನಾ ಹೇಳ್ಬಿಡ್ತೀನಿ ತೋರಿ. ಈ 0 ಈ ಮೇನ್ ಸ್ಕೇಲಿನ 0 ಮುಂದ್ಗಡೆ ಇತ್ತಂದ್ರೆ ಇದಕ್ಕೆ ಪಾಸಿಟಿವ್ ಎರರ್ ಅಂತ ತಗೊಂತೀವಿ. ಇಲ್ಲಾಂದ್ರೆ ಇದು ಹಿಂದ್ಗಡೆ ಇತ್ತಂದ್ರೆ, ಈ ಮೇನ್ ಸ್ಕೇಲಿನ 0 ಹಿಂದ್ಗಡೆ ಇತ್ತಂದ್ರೆ ಇದು ನೆಗೆಟಿವ್ ಎರರ್ ಅಂತ ತಗೋತೀವಿ. ಒಂದು ಡೈರೆಕ್ಷನ್ನಾಗ ಇರ್ತೈತಿ ಇದು, ಐದರ್ ಪಾಸಿಟಿವ್ ಆರ್ ನೆಗೆಟಿವ್. ಈಗ ಅರ್ಥ ಆಯ್ತಾ? ಓಕೆ. ಸೊ ಇದು ಇನ್ಸ್ಟ್ರೂಮೆಂಟ್ನಾಗಿಂದ ಎರರ್. ಇದು ಯಾವುದ್ರ ಒಳಗೆ ಕ್ಯಾಟಗರೈಸ್ ಮಾಡೀವಿ? ಸಿಸ್ಟಮ್ಯಾಟಿಕ್ ಎರರ್ ಒಳಗೆ ಕ್ಯಾಟಗರೈಸ್ ಮಾಡೀವಿ. ಅರ್ಥ ಆಯ್ತಿಲ್ಲ? ಸೊ ಇದು ಒಂದೇ ಡೈರೆಕ್ಷನ್ನಾಗ ಇರ್ತೈತಿ. ಇದು ಪಾಸಿಟಿವ್ ಅರ ಇರ್ಬೋದು, ಓಕೆ, ಅಥವಾ ನೆಗೆಟಿವ್ ಅಂದರೆ ಹಿಂದ್ಗಡೆ ಐತಿ, ಕಡಿಮೆ ಐತಿ, ಅದಕ್ಕೆ ನೆಗೆಟಿವ್. ನೀವು ನಂಬರ್ ಲೈನ್ನಾಗ ಇಲ್ಲಿ 0 0 ಆದ್ಮೇಲಿಂದ ಲೆಫ್ಟ್ ಹ್ಯಾಂಡ್ ಸೈಡ್ ನೆಗೆಟಿವ್ ಇರ್ತೈತಿ, ಈ ಕಡೆ ಪಾಸಿಟಿವ್ ಇರ್ತೈತಿ. ಹಂಗೆ ತೊಗೋಬೇಡ್ರಿ. ಇಲ್ಲೇನಾಕೈತಿ? ಇಲ್ಲಿ ಸ್ವಲ್ಪ ಕಡಿಮೆ ಆಗೈತೆ, ಅದಕ್ಕೆ ಇದಕ್ಕೆ ನೆಗೆಟಿವ್ ಅಂತ ತಗೋತೀವಿ. ಇಲ್ಲಿ ಹೆಚ್ಚಾಗೈತಲ್ಲ, ಇದಕ್ಕೆ ಪಾಸಿಟಿವ್ ಅಂತ ತೊಗೊಂಡ್ಬಿಡ್ತೀವಿ. ಅಷ್ಟು ನೆನ್ಪಿಟ್ಕೊಂಬಿಡ್ರಿ. ಮತ್ತು ಸ್ಕ್ರೂಗೇಜ್ ಒಳಗೂ ಎರರ್ ಇರ್ತದೆ. ಓಕೆ. ಸೊ ನಾವು ಏನು ಮೆಷರಿಂಗ್ ಇದು ತೊಗೊಂಡಿರ್ತೀವಿ ಅದ್ರೊಳಗೆ ಮಿಸ್ಟೇಕ್ ಇತ್ತಂದರೆ ಅದಕ್ಕೆ ನಾವು ಇನ್ಸ್ಟ್ರೂಮೆಂಟಲ್ ಎರರ್ ಅಂತ ತೊಗೋತೀವಿ. ಈಗ ಸಪೋಸ್ ಥರ್ಮೋಮೀಟರ್. ಈಗ ನಮಗೆಲ್ಲ ನಾವೇನು ಕಲ್ತೀವಿ? ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಕುದಿಯೋದು ಟೆಂಪ್ರೇಚರ್, ಯಾವಾಗ ನೀರು ಕುದಿಯೋಕೆ ಯಾವಾಗ ಸ್ಟಾರ್ಟ್ ಆಗ್ತೈತಿ? ಬಾಯ್ಲಿಂಗ್ ಅಂದ್ರೇನು? ಕುದಿಯೋದು. ಯಾವಾಗ ಸ್ಟಾರ್ಟ್ ಆಗ್ತೈತೆ ಅಂದ್ರೆ 100 ಡಿಗ್ರಿ ಸೆಲ್ಸಿಯಸ್ಸಿಗೆ, 100 ಡಿಗ್ರಿ ಸೆಲ್ಸಿಯಸ್ಸಿಗೆ ಸ್ಟಾರ್ಟ್ ಆಗ್ತೈತಿ. ಹೌದಿಲ್ಲ? ಆದ್ರೆ ಆ ಥರ್ಮೋಮೀಟ್ರ್ ಏನು ತೋರಿಸ್ತದ? ಅದಕ್ಕೇನೋ ಬ್ಯಾನಿ ಬಂದ್ಬಿಟ್ಟೈತಿ, ಅದಕ್ಕೇನೋ ಜಡ್ ಬಂದೈತಿ. ಅದು ಎಷ್ಟು ತೋರಿಸತ್ತದಂದ್ರೆ 104 ಬಂದೈತೆ. ಅದಕ್ಕೆ ಮೋಸ್ಟ್ಲಿ ಕರೋನಾ ವೈರಸ್ ಆಗಿರ್ಬೇಕು, ಅದಕ್ಕೆ 104 ತೋರಿಸತ್ತೈತಿ. ಜ್ವರ ಬಂದ್ಬಿಟ್ಟೈತೆ ಅದಕ್ಕೆ ಇಲ್ಲೇನು ಎರರ್ ಆತ? ಇದಕ್ಕೆ ಮಿಸ್ಟೇಕ್ ಆತಿಲ್ಲ. ಇದು ಥರ್ಮೋಮೀಟರ್ ಏನೋ ಒಂದು ಫಾಲ್ಟ್ ತೋರ್ಸಕತ್ತೈತೆ. ಹೌದಾ? ಸೊ ಅದಕ್ಕೇನು? ಇದು ಇನ್ಸ್ಟ್ರೂಮೆಂಟಲ್ ಎರರ್ ಅಂತ ಬರ್ತೀವಿ. ಸೊ ಎದ್ರೊಳಗೆ ಬರ್ತದೆ ಇದು ಇನ್ಸ್ಟ್ರೂಮೆಂಟಲ್ ಎರರ್? ಸಿಸ್ಟಮ್ಯಾಟಿಕ್ ಎರರ್ ಒಳಗೆ ಬರ್ತೈತಿ. ಅರ್ಥ ಆಯ್ತಾ? ಸೊ ನಾವು ಲೆಟ್ ಅಸ್ ಗೋ ಟು ಇಂಪರ್ಫೆಕ್ಷನ್ ಇನ್ ಎಕ್ಸ್ಪೆರಿಮೆಂಟ್. ಸೊ ಎಕ್ಸ್ಪೆರಿಮೆಂಟ್ ಒಳಗೆ ಫಾಲ್ಟ್ ಇತ್ತಂದ್ರೆ ಈಗೇನು ಮಾಡ್ಬೇಕಪ್ಪ ಮನುಷ್ಯ? ಈಗ ಎಕ್ಸ್ಪೆರಿಮೆಂಟ್ ತಪ್ಪಿತ್ತಂದ್ರೆ ಟೆಕ್ನಿಕ್ ಏನು ಮಾಡಕ್ಕೆ ಬರೋಂಗಿಲ್ಲ. ಟು ಡಿಟರ್ಮೈನ್ ದ ಟೆಂಪ್ರೇಚರ್ ಆಫ್ ಅ ಹ್ಯೂಮನ್ ಬಾಡಿ, a thermometer placed under the armpit will always give a temperature lower than the actual value of the body temperature. Other external conditions such as temperature, humidity, wind, velocity, etc. affect the measurement. Okay, during the experiment may systematically affect the measurement. ಈಗ ಪ್ರೊಸೀಜರ್ ಅಂದ್ರೆ ನೋಡ್ರಿ, ಈಗ ನೀವು ದವಾಖಾನಿಗೆ ಹೋಗ್ತೀರಿ, ಕ್ಲಿನಿಕ್ಕಿಗೆ ಹೋಗ್ತೀರಿ, ಡಾಕ್ಟರ್ ಕಡೆ ತೋರಿಸ್ತೀರಿ. ನಿಮಗೆ ಜ್ವರ ಬಂದಾಗ ಅವ್ರು ಥರ್ಮೋಮೀಟ್ರ್ ಎಲ್ಲಿಡ್ತಾರ?
ಬಾಯಾಗ ಇಡ್ತಾರೆ. ಆದ್ರೆ ಒಂದೊಂದು ಸರಿ ಏನು ಮಾಡ್ತೀವಿ ನಾವು, ಬಗ್ಲಾಗ ಇಟ್ಕೊಂಡ್ಬಿಡ್ತೀವಿ. ಅವಾಗ ಏನು ಬಗ್ಲಾಗ ಇಟ್ಕೊಂಡಾಗ ಕರೆಕ್ಟ್ ಟೆಂಪ್ರೇಚರ್ ತೋರ್ಸಂಗಿಲ್ಲ. ಸೊ ಆ ಪ್ರೊಸೀಜರ್ ಏನೈತಲ್ಲ ಅದು ತಪ್ಪು. ಓಕೆ, ಸೊ ದ್ಯಾಟ್ ಪ್ರೊಸೀಜರ್ ಈಸ್ itself wrong. So hence it is a systematic error. ಮತ್ತು ಇನ್ನೂ ಒಂದೇನಂದ್ರೆ, ಈಗ ನಾವು ಲ್ಯಾಬ್ನಾಗ ಒಂದು ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ಅವಾಗ ಈಗ ಫಾರ್ ಎಕ್ಸಾಂಪಲ್ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಮಾಡ್ತಿರ್ತೀವಿ. ಆ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ನಾಗ ಏನು ಮಾಡ್ತೀವಿ ಅಂದ್ರೆ, ಹಾಟ್ ವಾಟರ್ ತೊಗೊಂಡು ಅದರದ್ದು ಟೆಂಪ್ರೇಚರ್ ಫಸ್ಟ್ ಹಾಟ್ ವಾಟರ್ ತೊಗೊಂಡಾಗ ಅದು ಟೆಂಪ್ರೇಚರ್ ಎಷ್ಟೈತಿ ಅಂತ ನೋಟ್ ಡೌನ್ ಮಾಡ್ತೀವಿ. ಆಮೇಲೆ ಒಂದೊಂದು ನಿಮಿಷಗೊಮ್ಮೆ ಅದು ಎಷ್ಟು ಟೆಂಪ್ರೇಚರ್ ಫಾಲ್ ಆಗ್ತೈತಿ, ಡಿಕ್ರೀಸ್ ಆಗ್ತೈತಿ ಅಷ್ಟು ನೋಟ್ ಡೌನ್ ಮಾಡ್ಕೊತ ಹೋಗೋದು ಆ ಎಕ್ಸ್ಪೆರಿಮೆಂಟ್. ಈಗ ಎಕ್ಸ್ಪೆರಿಮೆಂಟ್ ಈಗ ಒಂದು ಭಾಳ ಕೋಲ್ಡ್ ಇತ್ತಂದ್ರೆ ಸೀಸನ್, ಟೆಂಪ್ರೇಚರೇ ರೂಮ್ ಟೆಂಪ್ರೇಚರೇ ಭಾಳ ಕೋಲ್ಡ್ ಇತ್ತಂದ್ರೆ ಏನಾಗ್ತದೆ, ಜಲ್ದಿ 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 ಇಳಿದು ಬಿಡ್ತೈತೆ ಅದು ಟೆಂಪ್ರೇಚರ್. ಸೊ ಈಗ ಟೆಕ್ನಿಕ್ನಾಗ ರಾಂಗ್ ಆಯ್ತು, ಹೌದಾ, ಎರರ್ ಆಯ್ತು. ಮತ್ತು ನೀವು ಅದು ಏನು ಕಂಟೈನರ್ ಇರ್ತೈತಿ ಅದು ಓಪನ್ ಇಟ್ರಂದ್ರೆ ಬೇಗ ಬೇಗ ಇಳ್ಕೊಂತ ಹೋಗ್ತೈತಿ, ನಿಮಗೆ ಗ್ರಾಫ್ ಕರೆಕ್ಟ್ ಬರೋಂಗಿಲ್ಲ, ಹೌದಾ, ಎಕ್ಸ್ಪೆರಿಮೆಂಟು ಕರೆಕ್ಟ್ ಆಗೋದಿಲ್ಲ, ರೀಡಿಂಗ್ಸ್ ಕರೆಕ್ಟ್ ಬರೋಂಗಿಲ್ಲ. ಅದಕ್ಕೆ ಏನಂತೀವಿ, ಪ್ರೊಸೀಜರ್ ಟೆಕ್ನಿಕ್ನ ತಪ್ಪೈತಿ, ಹೌದಾ. ಹೆನ್ಸ್ ಇಟ್ ಈಸ್ ನೋನ್ ಆಸ್ ಇಂಪರ್ಫೆಕ್ಷನ್ ಅಂದ್ರೆ ಪರ್ಫೆಕ್ಟ್ ಇಲ್ಲ ಅದು ಟೆಕ್ನಿಕ್. ಇಂಪರ್ಫೆಕ್ಷನ್ ಇನ್ ಎಕ್ಸ್ಪೆರಿಮೆಂಟಲ್ ಟೆಕ್ನಿಕ್ ಆರ್ ಪ್ರೊಸೀಜರ್, ಇದಕ್ಕೇನಂತೀವಿ, ಎರರ್ ಅಂತೀವಿ. ಇದು ಒಂಥರ ಸಿಸ್ಟಮ್ಯಾಟಿಕ್ ಎರರ್. ನೆಕ್ಸ್ಟ್, ಪರ್ಸನಲ್ ಎರರ್. This error arises due to an individual bias, lack of proper setting of the apparatus, or individual's carelessness in taking observation without observing proper precautions, etc. ಈಗ ಪರ್ಸನಲ್ ಎರರ್ ಅಂದ್ರೆ, ಈಗ ಸ್ವಲ್ಪ ಒಬ್ರೊಬ್ರು ಭಾಳ ಶಾಣೆತನ ತೋರಿಸ್ತಿರ್ತಾರೆ ಹುಡುಗರ್ನಾಗ. ನಾನೇ ಕರೆಕ್ಟ್. ಈಗ ಒಂದು ಎಕ್ಸ್ಪೆರಿಮೆಂಟ್ ಒಂದು 4 ಮಂದಿ ಸೇರ್ ಮಾಡೋದು ಇರ್ತೈತಿ. ಯಾಕಂದ್ರೆ ಒಬ್ರೊಬ್ರಿಗೆ ಒಂದೊಂದು ಅಪ್ಯಾರಟಸ್ ಕೊಟ್ಟು ಮಾಡ್ಸೋಕ್ಕಾಗೋದಿಲ್ಲ. ಅದಕ್ಕೆ ಏನಾಕೈತಿ, ಆ 4 ಹುಡುಗರ್ನಾಗ ಒಂದು ಹುಡುಗ ಭಾಳ ಶಾಣೆ ಇರ್ತೈತಿ. ಅದು ಏನು ಮಾಡ್ತೈತಿ ಅಂದ್ರೆ, ಹುಡುಗ ತಾನ ಮಾಡಕ್ಕೆ ಹೋಗ್ತಾನ ಅಷ್ಟು ರೀಡಿಂಗ್ಸ್ ಎಲ್ಲ, ಮತ್ತು ಸೆಟ್ಟಿಂಗ್ಸ್ ಏನು ಟೀಚರಿಗೆ ತೋರ್ಸಂಗಿಲ್ಲ, ಫಸ್ಟ್ ಟೀಚರ್ದು ಕೇಳಂಗಿಲ್ಲ, ಯಾಕಂದ್ರೆ ಶಾಣೆ ಇರ್ತೈತಲ್ಲ. ಅದಕ್ಕೆ ಟೀಚರ್ದು ಏನು ಕೇಳಂಗಿಲ್ಲ, ತಾನೇ ನಾನು ಮಾಡ್ತೀನಿ, ನಾನು ಶಾಣೆ ಅಂಥೇಳಿ ತಿಳ್ಕೊಂಡು ಎಲ್ಲ ತಪ್ಪು ತೊಗೊಂಡ್ಬಿಡ್ತಾನೆ ರೀಡಿಂಗ್ಸ್. ಅವಾಗ ಏನಾಗ್ತೈತೆ, ಅದು ಪರ್ಸ್ನಲ್ ಎರರ್ ಆಗ್ಬಿಡ್ತೈತೆ, ಹೌದಾ. ನೀವು ಹಂಗೆ ಮಾಡಂಗಿಲ್ಲ, ನಮಗೂ ಗೊತ್ತೈತಿ. ಆದರೆ ಒಂದು ಎಕ್ಸಾಂಪಲ್ ಹೇಳಿಗತ್ತೀನಿ. ಇಫ್ ವಿ ಹೋಲ್ಡ್ ಬೈ ಹ್ಯಾಬಿಟ್ far right while reading the position of the needle on the scale will introduce error due to parallax. ಈಗ ನೋಡ್ರಿ, ಈಗ ಸಪೋಸ್ ಒಂದು ಸೆಕೆಂಡ್ ಇಯರ್ನಾಗ ಒಂದು ಎಕ್ಸ್ಪೆರಿಮೆಂಟ್ ಮಾಡಕತ್ತೀವಿ. ಈಗ ವೋಲ್ಟ್ ಮೀಟರ್, ಆಮೀಟರ್ ಅಂತ ಒಂದು ಇವು ಇರ್ತಾವೆ, ಅಪ್ಯಾರಟಸ್ ಇರ್ತಾವೆ. ಆ ಅಪ್ಯಾರಟಸ್ಸಿಗೆ ಈ ಥರ ಹಿಂಗಿದು ಅಪ್ಯಾರಟಸ್ ಅಂತ ತಿಳ್ಕೊರಿ. ಇದು ವೋಲ್ಟ್ ಮೀಟರ್, ಇಲ್ಲಿ ಅದರದ್ದು ನೀಡಲ್ ಇರ್ತೈತಿ, ಇಲ್ಲಿ ಅದರದ್ದು ಸ್ಕೇಲ್ ಇರ್ತದೆ. ಎಕ್ಸಾಂಪಲ್ ತೋರ್ಸತ್ತೀನಿ, ಹಿಂಗಿರೋದಿಲ್ಲ. ಸೊ 0 1 2 3 4 5 ಮತ್ತು ಇದ್ರೊಳಗೆ ಸಬ್ ಡಿವಿಷನ್ ಇರ್ತಾವೆ ಈ ಥರ. ಈಗ ಇದು ಒಂದೊಂದು ರೀಡಿಂಗ್ ಏನಾಗ್ತಿದೆ 0.1, ಯಾಕಂದ್ರೆ 1/10 ಈಸ್ ಈಕ್ವಲ್ ಟು 0.1 ವೋಲ್ಟ್ ಅಂತ ತಗೋ. 1/10 ಈಕ್ವಲ್ ಟು 0.1. ಈಗ ಈ ಕಡೆ ಲೆಫ್ಟ್ ಸೈಡ್ ಹುಡುಗ ನಿಂತವರಿಗೆ ಈ ಕಡೆ ಈಗ ಆ್ಯಕ್ಚುಲಿ ಅದು ಎಷ್ಟಿದು 1.2 ವೋಲ್ಟ್ ರೀಡಿಂಗ್ ಐತೆ ಆ್ಯಕ್ಚುಲ್ ರೀಡಿಂಗ್. ಸೆಂಟರ್ನಾಗ ಯಾರು ನಿಂತಿರ್ತಾರೆ ಅವ್ರಿಗೆ ಕರೆಕ್ಟ್ ಕಾಣಿಸ್ತೈತೆ. ಇದು 1.2 ವೋಲ್ಟ್ ರೀಡಿಂಗ್ ಇರ್ತೈತಿ. ಆದ್ರೆ ಈಚೆಗಡಿನವ್ರಿಗೆ ಏನು ಸಿಗ್ತೈತಿ, ಇದು ಪಾಯಿಂಟರ ಇತ್ತಾಗ ಹೊಳ್ದಂಗೆ ಆಗಿರ್ತೈತಿ ಸ್ವಲ್ಪ. ಅದು ಈ ಹುಡುಗ ಏನು ನೋಡ್ತಾನ, 1.1 ವೋಲ್ಟ್ ಅಂತ ನೋಡ್ತಾನೆ. ಈಚೆಗಡೆ ಹುಡುಗ ನಿಂತವನೇನು ಕಾಣಿಸ್ತೈತೆ, ಅವನಿಗೆ ಈಚೆಗಡೆ ಹೊಳ್ದಂಗೆ ಅನಿಸ್ತೈತಿ. ಸೊ ಇಲ್ಲಿ ಅವನದೇನು ರೀಡಿಂಗ್ ತೋರಿಸ್ತಾನ, 1.3 ಅಂತ ವೋಲ್ಟ್ ಅಂತ ತಗೋತಾನೆ. ಸೊ ಇಲ್ಲಿ ನೋಡ್ರಿ, ಈ ನಡು ನಿಂತ ಹುಡುಗಾಗ ಕರೆಕ್ಟ್ ರೀಡಿಂಗ್ ಬರ್ತೈತಿ.
ಸೊ ಇವಕ್ಕ ಏನೈತಿ ಪ್ಯಾರಲ್ಯಾಕ್ಸ್ ಮೆಥಡ್, ಪ್ಯಾರಲ್ಯಾಕ್ಸ್ ಎರರ್ ಅಂತೀವಿ. ಇದು ನೆಗೆಟಿವ್ ಆಯ್ತು, ಇತ್ತಾಗ ಪಾಸಿಟಿವ್ ಆಯ್ತು. ಹೌದಾ, ಇಲ್ಲಿ ಮೈನಸ್ ಆಯ್ತು, ಇಲ್ಲಿ ಪ್ಲಸ್ ಆಯ್ತು. ಓಕೆ, ಸೊ ಇದು ಪರ್ಸನಲ್ ಎರರ್. ನೆಕ್ಸ್ಟ್, ಸೊ ನಾವು ಇವು ಸಿಸ್ಟಮ್ಯಾಟಿಕ್ ಎರರ್ ಅದು. ನೆಕ್ಸ್ಟು ರ್ಯಾಂಡಮ್ ಎರರಿಗೆ ಹೋಗೋಣ. ನಾನು ಸ್ಟಾರ್ಟಿಂಗ್ ಹೇಳಿದೆ 2 ಥರ ಎರರ್ ಇರ್ತಾವೆ, ಒಂದು ಸಿಸ್ಟಮ್ಯಾಟಿಕ್ ಎರರ್ ಮತ್ತು ಇನ್ನೊಂದು ರ್ಯಾಂಡಮ್ ಎರರ್. ರ್ಯಾಂಡಮ್ ಅಂದ್ರೇನು? ರ್ಯಾಂಡಮ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ನಾಟ್ ಇನ್ ವೇ ಪಾಸಿಟಿವ್ ನೆಗೆಟಿವ್ ಅದೇ ಇರಬಾರ್ದು. ಹೆಂಗಾರ ರ್ಯಾಂಡಮ್ಲಿ ಒಂದ್ಸರಿ ಹೆಚ್ಚು ಬರ್ತೈತಿ, ಒಂದ್ಸರಿ ಕಡಿಮೆ ಬರ್ತೈತಿ, ಹಂಗೆ. ಓಕೆ, so the random errors are those errors which occur irregularly and hence are random with respect to the sign and size. Random errors arise due to fluctuations in temperature, voltage supply, mechanical vibration of the experimental setup, etc. Person errors. Okay, ಸೊ ಇಲ್ಲಿ ರ್ಯಾಂಡಮ್ ಆಗಿದೆ, ಅದ್ರ ಒಂದು ಪ್ಯಾಟರ್ನ್ ಇರಂಗಿಲ್ಲ. ಅದು ರ್ಯಾಂಡಮ್ಲಿ ಅದಕ್ಕೊಂದ್ಸರಿ ನೆಗೆಟಿವ್ ಬರ್ತೈತಿ ಆನ್ಸರ್, ಒಂದೊಂದು ಸರಿ ಪಾಸಿಟಿವ್ ಬರ್ತೈತಿ. ಈ ಥರ ಇರ್ರೆಗ್ಯುಲಾರಿಟಿ ಮೇಂಟೈನ್ ಆಗಿರ್ತದೆ. ಸೊ ಅದಕ್ಕೇನಂತೀವಿ ನಾವು ರ್ಯಾಂಡಮ್ ಆಗಿ ಹೇಳ್ತೀವಿ. ನೆಕ್ಸ್ಟ್, ಲೀಸ್ಟ್ ಕೌಂಟ್ ಎರರ್ಸ್. ಇದ್ರೊಳಗೆ ಮತ್ತೆ ಲೀಸ್ಟ್ ಕೌಂಟ್ ಎರರ್. ಲೀಸ್ಟ್ ಕೌಂಟ್ ಅಂದ್ರೆ ದ ಸ್ಮಾಲೆಸ್ಟ್ ವ್ಯಾಲ್ಯೂ ದ್ಯಾಟ್ ಕ್ಯಾನ್ ಬಿ ಮೆಷರ್ಡ್ ಬೈ ದ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ ಈಸ್ ಕಾಲ್ಡ್ ಇಟ್ಸ್ ಲೀಸ್ಟ್ ಕೌಂಟ್. All the readings are measured values are good only up to this value. Okay, so ಈಗ least count error ಅಂದ್ರೆ ಈಗ ಮೀಟರ್ ಸ್ಕೇಲ್ ತಗೊಳ್ಳೋಣ. ಓಕೆ, ಸೊ ಇಲ್ಲಿ ಇದು 0, ಇಲ್ಲಿ 1. ಇದು 0 ನಿಂತ 1 ತನ ಎಷ್ಟು ಡಿವಿಷನ್ ಇರ್ತಾವ? 10 ಡಿವಿಷನ್ಸ್ ಇರ್ತಾವ, ಹೌದಿಲ್ಲ? ಸೊ ಇದ್ರ ಒಂದ ವ್ಯಾಲ್ಯೂ ಎಷ್ಟು ಆಕೈತಿ? ಇಲ್ಲಿ 1/10 ಮಾಡ್ತೀರಿ, ಹೌದಿಲ್ಲ? ಅದು ಎಷ್ಟಾಯ್ತು? 0.1 ಸೆಂಟಿಮೀಟರ್. ಸೊ ಮೀಟರ್ ಸ್ಕೇಲಿಂದ ಅಥವಾ ವರ್ನಿಯರಿಂದ ವರ್ನಿಯರ್ದ 0.01 ಅಂದ್ರೆ ಇದ್ರಕ್ಕಿಂತ 10 ಟೈಮ್ಸ್ ಚಲೋ ಇರ್ತೈತೆ ಅದು ರೆಸೊಲ್ಯೂಷನ್ ಆರ್ ಲೀಸ್ಟ್ ಕೌಂಟ್. ಸೊ ಇದ್ರೊಳಗೆ ಎರರ್ ಇತ್ತಂದ್ರೆ ಅದಕ್ಕೇನಂತೀವಿ ನಾವು ಲೀಸ್ಟ್ ಕೌಂಟ್ ಎರರ್. ನಿಮಗೆ ರ್ಯಾಂಡಮ್ ಲೀಸ್ಟ್ ಕೌಂಟ್ ತಪ್ಪಾಯ್ತಂದ್ರೆ ನೀವು ಏನು ರೀಡಿಂಗ್ಸ್ ತೊಗೊಂಡಿರ್ತೀರಿ ರ್ಯಾಂಡಮ್ ಆಗಿ ಬಂದ್ಬಿಡ್ತೈತಿ. ವರ್ನಿಯರ್ ಕ್ಯಾಲಿಪರ್ಸಿಂದ ಏನೈತಿ ಲೀಸ್ಟ್ ಕೌಂಟ್? 0.01 ಸೆಂಟಿಮೀಟರ್ ಐತಿ. ಸ್ಕ್ರೂ ಗೇಜಿಂದ ಏನೈತಿ? 0.001 ಸೆಂಟಿಮೀಟರ್ ಐತಿ. ಸೊ ದಿಸ್ ಈಸ್ ನೋನ್ ಆಸ್ ದ ಲೀಸ್ಟ್ ಕೌಂಟ್ ಎರರ್. ನೆಕ್ಸ್ಟ್ ಲೆಟ್ us go to ಕ್ಯಾಲ್ಕುಲೇಷನ್ಸ್ ಆಫ್ ಎರರ್ಸ್. ಓಕೆ, ಸೊ ನಿಮ್ದು ಎಕ್ಸ್ಪೆರಿಮೆಂಟ್ ಒಳಗೆ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕು ಎರರ್ ಅದನ್ನು ತಿಳ್ಕೊಳ್ಳೋಣ. ಸೊ ಆಬ್ಸಲ್ಯೂಟ್ ಎರರ್ ವೆರಿ ವೆರಿ ಇಂಪಾರ್ಟೆಂಟ್. absolute error, relative error, percentage error. ಇದ್ರೊಳಗೆ 3 ಥರ ಇರ್ತಾವೆ: absolute error, relative error ಮತ್ತು ಪರ್ಸೆಂಟೇಜ್ ಎರರ್. ಇದು ಯಾಕಂತ ತಗೋತೀವಂದ್ರೆ ಈಗ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಫಿಸಿಕ್ಸ್ ಒಳಗೆ ಏನು ಮಾಡ್ತೀವಿ, ನಂಬರ್ ಆಫ್ ರೀಡಿಂಗ್ಸ್ ತೊಗೊತೀವಿ. 10 ಆಗ್ಬೋದು, 20 ಆಗ್ಬೋದು, ನಂಬರ್ ಆಫ್ ರೀಡಿಂಗ್ಸ್ ತೊಗೊತೀವಿ. ಹಾಗಾಗಿ ನಮಗೆ ಎರರ್ ಇಲ್ಲಿ ಎಷ್ಟು ನಾವು ಮಾಡಿದ ಕರೆಕ್ಟ್ ಆಯ್ತೋ ಇಲ್ಲೋ ಅಂತ ನೋಡಕ್ಕೆ, ಸಾಬೀತು ಮಾಡಕ್ಕೆ ನಾವೇನು ತೊಗೊತೀವಿ, ಎರರನ್ನು ಫೈಂಡ್ ಔಟ್ ಮಾಡೇಬೇಕು, ಕಂಪಲ್ಸರಿ ಮಾಡೇಬೇಕು. ಹೌದಾ? ನಾವು ಮಾಡಕ್ಕವಲ್ರಿ ಅಂತ ಹೇಳಿದ್ರು ನಾವು ಕೇಳೋಂಗಿಲ್ಲ, ನೀವು ಮಾಡಬೇಕು. ಹೌದಾ? ಸೊ suppose the values obtained in several measurements are a1, a2, a3 and so on an. ಅಂದ್ರೆ measured values ಎಷ್ಟು ತಗೊಂತೀರಿ ನೀವು? a1, a2, a3, an ತನ ತಗೊಂತೀರಿ. ಎಷ್ಟು? 10 ಇರ್ಬೋದು, 20 ಇರ್ಬೋದು, ಎಷ್ಟರ ತಗೊಂತೀರಿ. ಇದರದ್ದು arithmetic sum, arithmetic mean of these values taken as the best possible value of the quantity under the given ಕಂಡೀಷನ್ಸ್ ಆಫ್ ದ ಮೆಜರ್ಮೆಂಟ್. ಇದ್ರದ್ದು ಏನು ತೊಗೊತೀವಲ್ಲ, ಇವು ಆ್ಯಾವ್ರೇಜ್ ಎಷ್ಟು ಬಂತು, ಮೀನ್ ಎಷ್ಟು ಬಂತು ಅಂತ ನೋಡೋಕಂದ್ರೆ ಇವು ಅಷ್ಟು ಆ್ಯಡ್ ಮಾಡಬೇಕು. ಈಗ ಸಪೋಸ್ a1 ನೀವು 0.1 ತೊಗೊಂಡು ಬಂತು, a2 0.15 ಬಂತು, a3 0.156 ಬಂತು. ಇವೆಲ್ಲ ಆ್ಯಡ್ ಮಾಡಿ ಡಿವೈಡ್ ಬೈ n ಮಾಡ್ಬೇಕು. ಅಂದ್ರೆ ಈಗ ಸಪೋಸ್ ನೀವು a1 0.1 ತೊಗೊಂಡ್ರಿ, 8 ಸೆಂಟಿಮೀಟರ್ ತೊಗೊರಿ, ಯಾವ್ದಾರ ನೀವು ಯಾವೆಲ್ಲ ಅಂತಂದು ತೊಗೊಳಕತ್ತೀರ ಅಂತ ತಿಳ್ಕೊಳ್ರಿ. ಸೊ a2 1.2 ತೊಗೊಂಡ್ರಿ,
A3 1.3 ತೊಗೊಂಡ್ರಿ. ಸೊ ಈಗ ನೀವು 5 ತನಕ ತೊಗೊಂಡ್ರಿ, A4 A5 ರೀಡಿಂಗ್ಸ್ ತೊಗೊಂಡ್ರಿ. 0.12 ಅಗೇನ್ 0.12. ಇದಕ್ಕೇನು ನಾವು ಮೀನ್ ಹೆಂಗೆ ತೆಗಿಬೇಕಂದ್ರೆ ಇದ್ರದ್ದು ಮೀನ್, ಈ ವ್ಯಾಲ್ಯೂವಿನ ಮೀನ್ ಏನು ತೆಗಿಬೇಕು, ಎ ಮೀನ್ ಈಸ್ ಈಕ್ವಲ್ ಟು, ನೀವು ಇದೇ ಪ್ರೊಸೀಜರ್ ಫಾಲೋ ಮಾಡಬೇಕು. A1 ಪ್ಲಸ್ A2 ಪ್ಲಸ್ A3 ಪ್ಲಸ್ A4 ಪ್ಲಸ್ A5 ಅಪಾನ್ n ಅಪಾನ್ 5. ಹೌದಾ? n ಅಂದರೆ ಇಲ್ಲಿ 5, ಯಾಕಂದ್ರೆ 5 ತನಕ ತೊಗೊಂಡಿರಿ, ಅದಕ್ಕೆ ಡಿವೈಡ್ ಬೈ 5 ಟೈಮ್ಸ್ ಮಾಡಬೇಕು. ಯಾಕಂದ್ರೆ 5 ರೀಡಿಂಗ್ಸ್ ತೊಗೊಂಡ್ರೆ 5 ಡಿವೈಡ್ ಮಾಡಬೇಕು. ಸೊ ಈಗ 0.1 ಪ್ಲಸ್ 0.12 ಪ್ಲಸ್ 0.13 ಪ್ಲಸ್ 0.12 ಪ್ಲಸ್ 0.12 ಡಿವೈಡೆಡ್ ಬೈ 5. ಇವು ಆ್ಯಡ್ ಮಾಡಿ ಡಿವೈಡ್ ಬೈ 5 ಮಾಡಿದ್ರೆ ನಿಮ್ಗೆ ಏನು ಸಿಗ್ತದಂದ್ರೆ ಎ ಮೀನ್ ಸಿಗ್ತೈತಿ, ಆನ್ಸರ್ ಸಿಗ್ತೈತಿ ನಿಮ್ಗೆ. ಹೌದಾ? ಇದಕ್ಕೇನಂತೀವಿ ನಾವು, ಎ ಮೀನ್ ಅಂತ ಕರಿತೀವಿ. ನೆಕ್ಸ್ಟ್, ಈಗ ಇದ್ರದ್ದು ಆಬ್ಸಲ್ಯೂಟ್ ಎರರ್ ಹೆಂಗೆ ತೆಗಿಬೇಕಪ್ಪ? ಹೆಂಗೆ ತೆಗಿಬೇಕಂದ್ರೆ ಇಲ್ಲಿ ಒಂದು ಇದಕ್ಕೆ ನೋಡ್ರಿ, ಆಬ್ಸಲ್ಯೂಟ್ ಎರರ್ ಅಂತೀವಿ. ಆಬ್ಸಲ್ಯೂಟ್ ಎರರ್ ಅಂದ್ರೆ ಒಂದೊಂದು ವ್ಯಾಲ್ಯೂದು ಎಷ್ಟು ಎರರ್ ಬಂತು ಮೀನ್ ವ್ಯಾಲ್ಯೂ ಜೊತೆ ಅದು ತಗೊಳ್ಳೋದು. ಸೊ ದಟ್ ಈಸ್ ಡೆಲ್ಟಾ A1 ಈಕ್ವಲ್ ಟು A1 ಮೈನಸ್ ಎ ಮೀನ್. ಈಗ ಸಪೋಸ್ ಎಕ್ಸಾಂಪಲ್ ತಗೊಳುತ್ತೆ, ನನಗಿದು ಆನ್ಸರ್ ಎಷ್ಟು ಬಂತು, ಎ ಮೀನಿಂದ 0.12ನ ಬಂತು ಆನ್ಸರ್ ಅಂತ ತಿಳ್ಕೊರಿ. ಈಗ ಇದ್ರದ್ದು ಮತ್ತು ಈ ವ್ಯಾಲ್ಯೂ A1 ವ್ಯಾಲ್ಯೂ, ಈಗ ನನಗೆ ಆಬ್ಸಲ್ಯೂಟ್ ಎರರ್ ತೆಗೆದೈತಿ ಡೆಲ್ಟಾ A1 ಒಳಗೆ. ಈಗ ಡೆಲ್ಟಾ A1 ಏನೈತಿ, A1 ಮೈನಸ್ ಎ ಮೀನ್ ತೆಗಿತೀನಿ. A1 ವ್ಯಾಲ್ಯೂ ಏನು ಬಂತು, 0.1 ಮೈನಸ್ ಎ ಮೀನ್ ವ್ಯಾಲ್ಯೂ ಏನು ಬಂತು, 0.12. ಆನ್ಸರ್ ಎಷ್ಟು ಬರ್ತೈತೆ ರೀ, ಮೈನಸ್ ಬರ್ತೈತೆ. ಹೌದಿಲ್ಲ? ಮೈನಸ್ ಆಫ್ 0.02 ಆನ್ಸರ್ ಡೆಲ್ಟಾ A1. ಓಕೆ, ಇದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಓಕೆ, ಸೊ ಈ ಥರ ನೀವು ಮಾಡ್ಕೊತ ಹೋಗೋದು. ದೆನ್ ಡೆಲ್ಟಾ A2 ಈಕ್ವಲ್ಸ್ ಟು, A2 ವ್ಯಾಲ್ಯೂ ಏನೈತಿ, ಮೈನಸ್ ಮಾಡಿ ಎದ್ರ ಜೊತೆ ಮೈನಸ್ ಮಾಡಬೇಕು, ಎ ಮೀನ್ ಒಳಗೆ ಮೈನಸ್ ಮಾಡಿ. A2 ವ್ಯಾಲ್ಯೂ ಎಷ್ಟದ ರೀ, 0.12 ಮೈನಸ್ 0.12 ಅಂದರೆ ಇವೆರಡರೊಳಗೆ ಎರರೇ ಇಲ್ಲ. ಅಂದರೆ ನೀವು ಏನು ಸೆಕೆಂಡ್ ರೀಡಿಂಗ್ ಏನು ತೊಗೊಂಡಿರಲ್ಲ ಅದು ನಿಮ್ದು ಕರೆಕ್ಟ್ ಆಯ್ತಂತ. ಸೊ ಈ ಥರ ನೀವು ಎಲ್ಲಿ ಮಟ್ಟ ಮಾಡಬೇಕು, n ನಂಬರ್ ಆಫ್ ರೀಡಿಂಗ್ಸ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಇದು ಅಬ್ಸಲ್ಯೂಟ್ ಎರರ್. ನೆಕ್ಸ್ಟ್ ಈಗ ಇದ್ರದ್ದೇ ಅರ್ಥಮೆಟಿಕ್ ವ್ಯಾಲ್ಯೂ, ಅಬ್ಸಲ್ಯೂಟ್ ಎರರ್ದೇ ಅರ್ಥಮೆಟಿಕ್ ವ್ಯಾಲ್ಯೂ ಹೆಂಗೆ ತೆಗಿಬೇಕಂದ್ರೆ ಇವೆಲ್ಲನೂ ಆ್ಯಡ್ ಮಾಡಿ ಡಿವೈಡ್ ಬೈ n ಮಾಡಬೇಕು. ಸೊ ಅವಾಗ ನಮಗೆ ಅರ್ಥಮೆಟಿಕ್ ಮೀನ್ ಆಫ್ ದಿ ಅಬ್ಸಲ್ಯೂಟ್ ಎರರ್ ಅಂತ ಬರ್ತದೆ. ಅರ್ಥಮೆಟಿಕ್ ಅಂದ್ರೆ ಏನು, ಅಡಿಷನ್ ಮಾಡೋದು. ಸೊ ಪ್ಲಸ್ ಮೈನಸ್ ನಥಿಂಗ್ ಬಟ್ ದ ಅರ್ಥಮೆಟಿಕ್ ಆಪರೇಷನ್ಸ್, ಪ್ಲಸ್ ಮೈನಸ್. ಸೊ ದೇರ್ ಫಾರ್ ಡಿವಿಷನ್, ಸಬ್ಟ್ರಾಕ್ಟ್, ದೆನ್ ಮಲ್ಟಿಪ್ಲಿಕೇಶನ್. ಸೊ ದೇರ್ ಫಾರ್ ಈಗೇನು ಮಾಡ್ಬೇಕು ರೀ, ಇದ್ರದ್ದೆಲ್ಲ ಮೀನ್ ಹಿಂಗೆ ತೆಗೆದು ಇದ್ರದ್ದು ಅಬ್ಸಲ್ಯೂಟ್ ಎರರ್ ತೆಗಿಬೇಕು, ಅರ್ಥಮೆಟಿಕ್ ಮೀನ್. ನೆಕ್ಸ್ಟ್ ಇದು ಎಷ್ಟು ಬಂತು, ಇವೆರಡು ಹೆಂಗೆ ಲೈನ್ ಆಗ್ತದೆ, ಪ್ಲಸ್ಸರ ಆಗ್ಬೋದು ಮೈನಸ್ಸರ ಆಗ್ಬೋದು, ಆ ಇಂಟರ್ವೆಲ್ ಒಳಗೆ ಬರ್ತದೆ. ನೆಕ್ಸ್ಟ್ ಈಗ ರಿಲೇಟಿವ್ ಎರರ್. ರಿಲೇಟಿವ್ ಎರರ್ ಅಂದ್ರೇನು, ಇದ್ರದ್ದು ಅಬ್ಸಲ್ಯೂಟ್ ಎರರ್ ಮೀನ್ ಡಿವೈಡೆಡ್ ಬೈ ಎ ಮೀನ್. ಓಕೆ, ಸೊ ಇಲ್ಲಿ ನೋಡ್ರಿ, ಅಬ್ಸಲ್ಯೂಟ್ ಎರರ್ ಅಂದ್ರೆ ಫಾರ್ಮುಲಾ ನೋಡ್ಕೊಳ್ರಿ. ಸಾರಿ, ರಿಲೇಟಿವ್ ಎರರ್ ಅಂದರೆ ಇಲ್ಲಿ ಡೆಫಿನೇಷನ್ ಹೇಳ್ತೀನಿ. Relative error or percentage error is used as delta A. The relative error is the ratio of the mean absolute error to the mean value. Delta A mean to the mean value. So therefore formula nodkolri, relative error is nothing but delta A mean divided by A mean. So this is the formula for relative error. ಈ percentage error ಅಂದ್ರೆ ಇದ್ರದ್ದು symbol percentage error delta A. Therefore ಆರ್ ಡೋ ಎ ಅಂತ ಹೇಳ್ಬೋದು. ಸೊ ಇದು ಏನು ಬಂದಿರ್ತೈತೆ ಅಬ್ಸಲ್ಯೂಟ್ ವ್ಯಾಲ್ಯೂ, ಇದಕ್ಕೆ ನಾವು ಇಂಟು 100 ಮಾಡಿದ್ರೆ ನಮಗೆ ಪರ್ಸೆಂಟೇಜ್ ಎರರ್ ಸಿಗ್ತೈತಿ. ತಿಳಿತಾ? ರಿಲೇಟಿವ್ ಎರರ್ ಜೊತೆ ಮಲ್ಟಿಪ್ಲೈ ವಿತ್ 100 ಮಾಡಿದ್ರೆ ನಮಗೆ ಪರ್ಸೆಂಟೇಜ್ ಎರರ್ ಬರ್ತೈತಿ. ತಿಳಿತಾ? ಸೊ ಐ ಹೋಪ್ ಸೊ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.